RSS ನವರು ಅವ್ರ ಬಿಜೆಪಿ ಚೇಲಾಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ. ಬಿಜೆಪಿ ಸಂವಿಧಾನದಲ್ಲೇ ಇರೋದು ಅದು. ಮಾಡಿದ್ದೀವಿ, ಮುಂದೆ ಏನಾದ್ರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದೀನಿ. ಯಾವ್ದು ಇಲ್ಲಿ ಯಾರು ಇರೋದ್ರಿ? ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ, ಮಾಡೋಣ ಅಂತ ತಗೊಳ್ಳಿ. ಕಾಲ್ ಚಕ್ರ ಇರ್ತವ್, ಯಾಕೆ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ ಅವ್ರಿಗೆ? ಹೌದ್ರಿ, ಅವ್ರಿಗೆ ಯಾಕೆ ಅಷ್ಟು ಅರ್ಜೆಂಟು? ಕಾಯ್ಲಿ. ಏನು ಅವರು 1 ಶತಮಾನ ಆಯ್ತಲ್ರೇನ್ರಿ? 100 ವರ್ಷ ಆಯ್ತಲ್ಲ RSS ಗೆ. 10 ಇಂಥ ಕೆಲಸ ಮಾಡಿದೀನಿ. ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ, ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು 10 ಕೆಲಸ ಮಾಡಿದೀವಿ. ಆರ್ಥಿಕ ಸಮಾನತೆ ತರ್ಲಿಕ್ಕೆ 10 ಕೆಲಸ ಮಾಡಿದೀನಿ. ಸಮಾಜದಲ್ಲಿ ಐಕ್ಯತೆ ತರಕ್ 10 ಕೆಲಸ ಮಾಡಿದೀನಿ ಅಂತ ತೋರಿಸ್ಬಿಡ್ಲಿ ಸರ್. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ? 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ನಿಮ್ಗೆ ಗೊತ್ತಾ ಇದ್ರೆ ಹೇಳ್ರಪ್ಪ ನನಗೆ. ನನಗೆ ಗೊತ್ತಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, ITED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. ನಾನು ಹೇಳಿದ್ದೀನಲ್ಲ ಇವ್ರೆ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ ಸಂಸ್ಥೆಗಳು, ಸಂಘಟನೆಗಳು ನಮ್ಮ ಸಂವಿಧಾನದ ವಿರುದ್ಧ ಇದೆ, ನಮ್ಮ ದೇಶದ ಐಕ್ಯತೆಯನ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಜಾತಿನಲ್ಲಿ ಜಗಳ ಹಚ್ತಾರೆ, ಅಸೂಯೆ ತರ್ತಾರೆ, ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ, ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನ ಬಿತ್ತಾರೆ, ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು. ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಇವರು ನೋಡಿ, ಕೆಲವು ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ 4 ಸುಪ್ರೀಂ ಕೋರ್ಟ್ ಕೇಸ್ ಆಗಿವೆ. ಆ ಪದಗಳು ಇರೋದು ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮ ದೇಶದ ಏನು ಒಂದು ಸಮಾಜದ ನಮ್ದಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ಹೇಳ್ತೀವಿ, ಅದು ಸೋಷಲಿಸ್ಟ್ ಇದೆ, ಸೆಕ್ಯುಲರ್ ಇದೆ, ಅದಿರ್ಬೇಕು ಅಂತ. ಅದು ಓದ್ಕೊಳ್ಳಿ ಅವರು. ಇನ್ಕ್ಲೂಡಿಂಗ್ SR ಬೊಮ್ಮಾಯಿ ಕೇಸ್. SR ಬೊಮ್ಮಾಯಿ ಕೇಸ್ ಅಂತ ಅವ್ರ ಪಾರ್ಟಿದವ್ರದೆಲ್ಲ ಫಸ್ಟ್ ಅದು ಓದ್ಕೊಂಡ ಕೇಳಿ ಅವ್ರಿಗೆ ಕರೆಕ್ಟ್ ಆಗಿ. ಬಿಜೆಪಿ ಅವರ ಸಂವಿಧಾನ ಆರ್ಟಿಕಲ್ 2 ನಲ್ಲೇ ಇರೋದು. ವಿ ಆರ್ ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತ. ಫಸ್ಟ್ RSS ನವರು ಅವ್ರ ಬಿಜೆಪಿ ಚೇಲಾಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ. ಬಿಜೆಪಿ ಸಂವಿಧಾನದಲ್ಲೇ ಇರೋದು ಅದು. ಆರ್ಟಿಕಲ್ 2 ಓದಿದಾರ ಬಿಜೆಪಿ ಸಂವಿಧಾನ? ನಮ್ಮ ಭಾರತ ಸಂವಿಧಾನ ಬಿಟ್ಬಿಡಿ, ಇವರು ಓದಿಲ್ಲ, ಅವ್ರಿಗೆ ಅರಿವು ಇಲ್ಲ ಅದ್ರ ಬಗ್ಗೆ. ಅಟ್ಲೀಸ್ಟ್ ನಿಮ್ ಬಿಜೆಪಿ ಸಂವಿಧಾನ ಓದಿರ್ಬೇಕಲ್ಲಪ್ಪ ನೀವು. ಅದ್ರಲ್ಲೇ ದ ವರ್ಡ್ ಸೆಕ್ಯುಲರ್ ಇಸ್ ದೇರ್, ಅದ್ರಲ್ಲೇ ದ ವರ್ಡ್ ಸೋಷಲಿಸ್ಟ್ ಇಸ್ ದೇರ್. ತೆಗಿರಿ ಫಸ್ಟ್ ಅದು. ಮತ್ತೆ ಚೇಲಾಗಳಂದ್ರೆ ಬಿಜೆಪಿ ಚೇಲಾಗಳಲ್ಲ, RSS ಚೇಲ ಬಿಜೆಪಿ. ಅಂದ್ರೆ ಏನ್ ಮುಚ್ಚು ಬರ ಇದೆ? ನೀವ್ ಯಾಕೆ ಒಪ್ಪನ ಕೇಳ್ರಿ ಪ್ರವೀಣ್, ನಾವ್ ಹೇಳ್ತೀವಿ. ಅದ್ರಲ್ಲಿ ಏನ್ ಸುತ್ತಿ ಬಳಸಿ ಕೇಳೋದಿಲ್ಲ. ಇದ್ರಲ್ಲಿ ಯಾರಿಗೆ ಹೆದರ್ಬೇಕ್ರಿ ನಾವು ಅಂತೀರಾ ನೀವು? ನಂದಲ್ಲ. ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನನ್ನ ಮನವಿ ಮಾಡ್ಕೊತಾ ಇದ್ದೀನಿ. ನಾನ್ ಹೇಳೋದ್ ನಂಬಕ್ ಹೋಗ್ಬೇಡಿ ದಯವಿಟ್ಟು. ಇತಿಹಾಸದ ಪುಟ ಓದ್ರಿ. 52 ವರ್ಷ ಬೇಕಾಗಿತ್ತೇನ್ ಸರ್ RSS ಅವರಿಗೆ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ? ನೀವ್ ಯಾವಾಗ ಹಾರಿಸಿದ್ರಿ? 1947 ನಲ್ಲಿ. ಅವ್ರು ಯಾಕೆ 52 ವರ್ಷ ಬೇಕಾಗಿತ್ತು? ವಾಜಪೇಯಿ ಆಗ್ಬೇಕಾಗಿತ್ತ ಪ್ರೈಮ್ ಮಿನಿಸ್ಟರ್ ಅವರಿಗೆ ರಾಷ್ಟ್ರ ಧ್ವಜ ಹಾಕ್ಲಿಕ್ಕೆ? ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿದಾರ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಪಾಲ್ಗೊಂಡಿದಾರ? ಇನ್ ನಿಮ್ಮ ದಂಡಿ ಮಾರ್ಚ್ ನಲ್ಲಿ ಪಾಲ್ಗೊಂಡಿದ್ರ? ಯಾವ ದುಂಡು ಸಭೆಗೆ ಹೋಗಿದ್ರು? ಎಲ್ಲಿದ್ರು ಸರ್ ಇವರು? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಮಾಡ್ಬೇಕಾದಾಗ, ಸಂವಿಧಾನ ಬಗ್ಗೆ ಚರ್ಚೆ ಮಾಡ್ಬೇಕಾದಾಗ ರಾಮ್ಲೀಲಾ ಮೈದಾನಲ್ಲಿ ಯಾರು 150 ಪ್ರೊಟೆಸ್ಟ್ ಮಾಡಿದ್ದಾರೆ. 150 ಪ್ರೊಟೆಸ್ಟ್. ಏನಂತ? ನಮ್ಗೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಅಂತ. ಆರ್ಗನೈಸರ್ ಮ್ಯಾಗಝಿನ್ 1950 ಎಡಿಟೋರಿಯಲ್ ಓದಕ್ ಹೇಳಿ ಅವರಿಗೆ. ಬಹಳ ಸ್ಪಷ್ಟವಾಗಿ ಅವರ ಏನು ಸಂಪಾದಕರು ಬರ್ದಿದ್ದಾರೆ ಅದರಲ್ಲಿ. ಎಡಿಟೋರಿಯಲ್ ಇದೆ ಅದರಲ್ಲಿ. ದಟ್ ವಿ ಡೋಂಟ್ ವಾಂಟ್ ದ ಕಾನ್ಸ್ಟಿಟ್ಯೂಷನ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಾವರ್ಕರ್ ಅವರು ಆರ್ಮಿ ಏನು ಎಲ್ಲರೂ ಕೂಡ ಬ್ರಿಟಿಷ್ ಆರ್ಮಿ ಸೇರ್ಬೇಕಂತ ಕರೆ ಕೊಟ್ರ ಇಲ್ಲ? ಸಾವರ್ಕರ್ ಅವರು ಬ್ರಿಟಿಷ್ ಅವ್ರ ಹತ್ರ ಪೆನ್ಷನ್ ತಗೊಂಡ್ರ ಇಲ್ಲ? ಸಾವರ್ಕರ್ ಅವರು 7-8 ಮಾಫಿ ಪತ್ರ ಬರೆದ್ರ ಇಲ್ಲ?
ಇದು ನಾನ್ ಹೇಳ್ತಾ ಇರೋದಂತ ನಂಬಕ್ ಹೋಗ್ಬೇಡಿ. ಅವರ ಇತಿಹಾಸ, ಅವರ ಮ್ಯಾಗಝೀನ್ ಆದಂತ ಆರ್ಗನೈಸರ್ ಅನ್ನ ಓದಿ. ಯಾರು ಎಕ್ಸ್ಪ್ಲೇನ್ ಮಾಡ್ಲಿ ಹೆಂಗೆ ಅಂತ ರೀ. ನಂದೊಂದ್ ಸರಳ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಿಲ್ಲ ಸದನದಲ್ಲಿ. ಸಾವರ್ಕರಿಗೆ ವೀರ್ ಬಿರುದು ಯಾರು ಕೊಟ್ರು? ಎಲ್ಲಿ? ಕಾಲಾಪಾನಿನಲ್ಲಿ ಎಷ್ಟು ಜನ ಇದ್ರು ಗೊತ್ತಾ ಸರ್? 60,000 ಜನ ಇದ್ರು. ಬರ್ದಿರೋದ್ ಮಾಫಿನಾಮ ಬರೀ ಇಬ್ರೆ ಗೊತ್ತಾ? ಯಾಕೆ ಮಿಕ್ಕಿದವರಿಗೆಲ್ಲ ಯಾಕೆ ಆಗಿರೋ? 400ಕ್ಕಿಂತ ಹೆಚ್ಚು ಸೆಲ್ಗಳು ಇತ್ತಲ್ಲಿ, 400ಕ್ಕಿಂತ ಹೆಚ್ಚು ಸೆಲ್ಗಳು. ಇವ್ರಿಬ್ರೆ ಯಾಕೆ ಬರೆದ್ರು? ಒಂದ್ಸರಿ ಅಲ್ಲ, 2 ಸರಿ ಅಲ್ಲ, 7-8 ಸರಿ ಬರ್ದ್ರಲ್ಲ. ಒಂದ್ಸರಿ ಅವ್ರ ಹೆಂಡತಿಕಲ್ಲೂ ಬರ್ಸಿದ್ರು. ಆಯ್ತ್ರಿ, ಪೆನ್ಷನ್ ಯಾಕೆ ತಗೊಂಡ್ರು ಹೇಳ್ರಿ ನನಗೆ? ಬ್ರಿಟಿಷ್ ಇಂದ ಪೆನ್ಷನ್ ತಗೊಂಡ್ರ ಇಲ್ಲ? ಯಾಕೆ ತಗೊಂಡ್ರು? ಯಾರು ಪೆನ್ಷನ್ ಯಾರು ಹೇಳಿದ್ರು ಸರ್? 13,000ಕ್ಕಿಂತ ಹೆಚ್ಚು ದಿನ ಪಾಪ ನೆಹರು ಅವ್ರ ಜೈಲ್ನಲ್ಲಿ ಇದ್ರು. ಪೆನ್ಷನ್ ಹೆಂಗ್ರಿ ತಗೋತಾರ ನೆಹರು ಅವರು? ಯಾರು ಹೇಳಿದ್ದು? ಅಂಬೇಡ್ಕರ್ ಅವರು ಪತ್ರ ಬರ್ದಿರೋದನ್ನ ಇವ್ರು ತಿರಸ್ಕಾರ ಮಾಡ್ತಾ ಇದಾರೆ. ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಾವರ್ಕರ್ ಅವರು ದಾಂಗೆ ಅವರು ಸೇರಿ ನನ್ಗೆ ಸೋಲ್ಸಿದ್ದು ಅಂತ ಅವ್ರ ಕೈ ಬರಹ, ಅದನ್ನಾನು ಸುಳ್ಳು ಅಂತ ಇದಾರಲ್ರಿ. ಅದನ್ನಾನೇ ಸುಳ್ಳನ್ನವರು ಇದೆಲ್ಲ ಸೃಷ್ಟಿ ಮಾಡೋದಿಲ್ಲ. ಇತಿಹಾಸದಲ್ಲಿ ಇವ್ರು ಯಾವುದೇ ಪಾತ್ರವಿಲ್ಲ. ಅದಕ್ಕೆ ಇವರು ವಾಟ್ಸ್ಆಪ್ ಯೂನಿವರ್ಸಿಟಿ ಮುಖಾಂತರ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಒಂದೇ ಹೇಳೋದು, ಬಿಜೆಪಿ ಯಾರು ಬಿಜೆಪಿ ನಾಯಕರಿಗಿರ್ಬೋದು, RSS ಅವರಿಗಿರ್ಬೋದು, ತಮ್ಮ ಮ್ಯಾಗಝೀನ್ ಏನ್ ಆರ್ಗನೈಸರ್ ಇದೆ ಅದನ್ನ ಓದಿ. ಅದರಲ್ಲೇ ನಿಮ್ಮ ಇತಿಹಾಸ ಅಡಗಿದೆ. ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है, और यह हागरगा सर्कल, रिंग रोड, गुलबर्गा में सुविधाजनक स्थान। ये समाचार बुलेटिन प्रायोजित था गोल्डन गेट PU कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं।